ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಒಂದು ಸೂಪರ್ ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಏನಂತ ಅಂದರೆ ನೇಕಾರ ಸಮ್ಮಾನ್ ಯೋಜನೆ. ಏನಪ್ಪ ಇವಳು ನೇಕಾರ ಸಮ್ಮಾನ್ ಯೋಜನೆ ಅಂತಿದ್ದಾಳೆ, ಏನಿದ್ರ ಅರ್ಥ ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ವೀವರ್ಸ್ ಇರ್ತಾರೆ, ಪವರ್ ಲೂಮ್ಸ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ನೇಕಾರರೇ ಇರೋದು. ಸೊ ಅವ್ರಿಗೆ ಯೂಸ್ ಆಗುವಂಥ ವಿಡಿಯೋ ಇದು. ಸೊ ಅದಕ್ಕೆ ಅರ್ಜಿ ಹಾಕೋದಕ್ಕೆ ಬಿಟ್ಟಿದ್ದಾರೆ. ಸೊ ನೀವು ಅರ್ಜಿ ಹಾಕ್ಬೋದು. ಸೊ ಹಳೆಯವ್ರು ಹಾಕ್ಬೋದಾ, ಹೊಸಬ್ರು ಹಾಕ್ಬೋದಾ, ಅರ್ಜಿ ಹಾಕೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ಥರ ಅರ್ಜಿ ಹಾಕೋದು, ಯಾರ್ಯಾರೆಲ್ಲ ಇದಕ್ಕೆ ಅರ್ಹರು ಅನರ್ಹರು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು ಫಸ್ಟು ಏನಂತ ಹೇಳಿದ್ರೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಈ ಒಂದು ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಸೊ ಅರ್ಜಿ ಹಾಕೋದಕ್ಕೆ ಅದಕ್ಕೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಯಾವ ಥರ ಹಾಕೋದು, ಸೊ ಏನೇನೆಲ್ಲ ಡೀಟೇಲ್ಸು, ಹಳೆಯವ್ರು ಯಾವ ಥರ, ಹೊಸಬ್ರು ಯಾವ ಥರ, ಏನು ಎತ್ತ ಅಂತ ಹೇಳಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದರದ್ದು ಎಲ್ಲ ಲಿಂಕ್ ಎಲ್ಲ ಬಂದಿದೆ, ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಓದ್ಬಿಟ್ಟು ತಿಳಿಸ್ಕೊಡ್ತೀನಿ. ಏನೇನು ಅಂದರೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅರ್ಜಿದಾರರು ಅರ್ಹರ ಅನರ್ಹರ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಅರ್ಜಿ ಹಾಕಿದ್ರೆ ನಿಮಗೆ ಎಷ್ಟು ಸಿಗುತ್ತೆ ಅಂತಂದರೆ 5,000 ರೂಪೀಸು ನಿಮಗೆ ಸಿಗುತ್ತೆ. ಓಕೆನಾ? ಸೊ 5,000 ರೂಪಾಯಿಗಳು ನಿಮಗೆ ಸಿಗುತ್ತೆ. ಈ ನೇಕಾರ ಸಮ್ಮಾನ್ ಯೋಜನೆಯಿಂದ ನಿಮಗೆ 5,000 ಸಿಗುತ್ತೆ. ನಾನು ಕೂಡ ಅರ್ಜಿಯಾಗಿ ಇದನ್ನು ತೊಗೊಂಡಿದ್ದೀನಿ. ಓಕೆನಾ? ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಏನು ಅಂತೇಳಿ. ಫಸ್ಟು ನೋಡೋಣ. ಸೊ 2026-27 ಸಾಲಿನಲ್ಲಿ ಬಿಟ್ಟಿರುವಂಥದ್ದು ಅರ್ಜಿ ನೇಕಾರ ಸಮ್ಮಾನ್ ಯೋಜನೆ. ವಾರ್ಷಿಕ ಅಂದರೆ ಇಯರ್ಲಿ 5,000 ರೂಪಾಯಿ ಸಿಗುತ್ತೆ. ಮಗ್ಗ ಬಿಡೋ ಅಂಥವ್ರಿಗೆ, ನೇಕಾರರಿಗೆ 5,000 ಸಿಗುತ್ತೆ. ಅದಕ್ಕೆ ಯಾವ ಥರ ನೀವು ಅರ್ಜಿಗಳನ್ನು ಹಾಕಬೇಕು, ಇದನ್ನು ಈ ಸಹಾಯಧನ ಪಡೆಯಲು, ಓಕೆನಾ, ಅದಕ್ಕೆ ನೀವು ಎಲ್ಲಿ ಹಾಕಬೇಕು ಅಂತ ಆದರೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ. ಓಕೆನಾ? ಕೈಮಗ್ಗ ಮತ್ತು ಜವಳಿ ಇಲಾಖೆ ನಿಮ್ಮ ಊರಲ್ಲೇ ಇರುತ್ತೆ. ಸೊ ನೀವೇನಾದರೂ ಮಗ್ಗ ಬಿಡೋರು ನೇಕಾರರಾಗಿತ್ತು ಅನ್ನೋದಾದರೆ ಅವ್ರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ. ಸೊ ಯಾರೆಲ್ಲ ಈ ಯೋಜನೆಗೆ ಅರ್ಹರು ಅನರ್ಹರು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮಗ್ಗ ಬಿಡ್ತಾರೆ, ಪವರ್ ಲೂಮ್ಸ್, ಹ್ಯಾಂಡ್ ಲೂಮ್ಸ್, ಬೇರೆ ಬೇರೆ ನಾನಾ ಥರದ್ದು ಮಗ್ಗಗಳಿರುತ್ತೆ. ಕೈ ಮಗ್ಗಗಳಾಗಿರ್ಬೋದು, ಪವರ್ ಲೂಮ್ಸ್ ಆಗಿರ್ಬೋದು, ಕಂಪ್ಯೂಟರ್ ಮಗ್ಗ, ಜಾಕಾರ್ಡ್ ಮಗ್ಗ, ಈ ರೀತಿ ನಾನಾ ಥರ ಮಗ್ಗಗಳಿರುತ್ತೆ. ಸೊ ಮಗ್ಗಗಳಿರುತ್ತಲ್ವ, ಓನರ್ಗಳು ಹಾಕ್ಬೋದು, ಮತ್ತು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾರಲ್ಲ ಅಂಥವ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಈಗಾಗಲೇ ನೀವು ಅಪ್ಲೈ ಮಾಡಿದ್ದೀರಾ, ಹಳುಬ್ರು ನೀವು ಆಲ್ರೆಡಿ ನೀವು 2-3 ಸತಿಯಿಂದ ತೊಗೊತಾ ಇದ್ದೀರಾ ಅನ್ನೋದಾದರೆ ಅವ್ರಿಗೆಲ್ಲ ಏನೇನು ಅಂತ ಫಸ್ಟ್ ನಾನು ತಿಳಿಸ್ಕೊಡ್ತೀನಿ. ಅದಾಗಿದ ತಕ್ಷಣ ನೆಕ್ಸ್ಟು ಬೇರೆಯವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಹಳೆಯ ಫಲಾನುಭವಿಗಳು ಏನು ಮಾಡಬೇಕು ಅಂತಂದರೆ, ಕಳೆದ ವರ್ಷ 2025-26ನೇ ಸಾಲಿನಲ್ಲಿ ಈಗಾಗಲೇ ನೀವು ಯೋಜನೆಯಲ್ಲಿ ಈ ಒಂದು ಸೌಲಭ್ಯನ ಪಡೆದಿದ್ದೀರಾ. ಸೊ ಅದೇ ಥರನೇ ವರ್ಷನೂ ರಿನಿವಲ್ ಥರ ಇರುತ್ತೆ. ರಿನಿವಲ್ ಏನು ಮಾಡಬೇಕು ಅಂತಂದರೆ, ಸೊ ಅವ್ರಿಗೆ ಇವಾಗ ನೀವೇ ಏನಾದರೂ ರಿನಿವಲ್ ಮಾಡಿಸಿ. ಸೊ ರಿನಿವಲ್ ಅಂದರೆ ಅದು ಆಟೋಮೆಟಿಕ್ಕಾಗಿ ಅದೇ ರಿನಿವಲ್ ಆಗುತ್ತೆ. ನೀವೇನು ಮತ್ತೆ ಎಕ್ಸ್ಟ್ರಾ ಅರ್ಜಿ ಆಗಬೇಕು ಅದೆಲ್ಲ ಏನೂ ಇಲ್ಲ. ಈಗ ಡೆತ್ ಆಗಿರ್ತಾರಲ್ಲ, ಡೆತ್ ಆಗಿರೋರು ಮತ್ತು ಊರು ಬಿಟ್ಟು ಈಚೆ ಹೋಗಿರೋರು ಅಂಥವ್ರಿಗೆಲ್ಲ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಅದು ಬರೋದಿಲ್ಲ. ನೀವು ಯಾರ್ಯಾರು ಪ್ರೆಸೆಂಟು ಊರಲ್ಲಿದ್ದೀರಾ, ಸೊ ಎಲ್ಲ ಕರೆಕ್ಟಾಗಿದೆ ಅನ್ನೋ ಪರಿಶೀಲನೆ ಮಾಡಿ ಅವ್ರು ನಿಮಗೆ ಕೊಡ್ತಾರೆ. ಡೆತ್ ಆಗಿರೋರಿಗೆ ಬರೋದಿಲ್ಲ. ಓಕೆನಾ? ನಿಮ್ಮ ಮನೇಲಿ ಯಾರಾದರೂ ಹೋದ ವರ್ಷ ಇದ್ದರೂ ಈ ವರ್ಷ ಇಲ್ಲ ಅನ್ನೋರಿಗೆ ಬರೋದಿಲ್ಲ. ಓಕೆನಾ? ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗಿರೋವಂಥವ್ರಿಗೂ ಕೂಡ ಬರೋದಿಲ್ಲ. ಯಾರು ಪ್ರೆಸೆಂಟಾಗಿ ಲಾಸ್ಟ್ ಇಯರು ಯಾರೆಲ್ಲ ಈ ಒಂದು ಫಲಾನುಭವಿನ ತೊಗೊಂಡಿರ್ತಾರಲ್ಲ ಅಂಥವ್ರಿಗೆ ಬರುತ್ತೆ. ನೀವು ಯಾವುದೇ ರೀತಿಯಾದಂಥ ಅರ್ಜಿ ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಹೋದ ವರ್ಷ ತೊಗೊಂಡಿರೋರು ಅವ್ರಿಗೇನಿಲ್ಲ. ಹೊಸದಾಗಿ ಏನಾದರೂ ಅರ್ಜಿ ಹಾಕ್ತೀರಾ ಅಂತಂದರೆ ಸೊ ಅವ್ರಿಗೆ ಕೂಡ ಆಪರ್ಚುನಿಟಿ ಇದೆ. ಸೊ ಅವ್ರು ಏನು ಮಾಡಬೇಕು ಅಂತ ಅಂದರೆ, ಸೊ ಕೈಮಗ್ಗ ಮತ್ತು ಜವಳಿ ಇಲಾಖೆ ಅಂತ ಹೇಳ್ತೀವಲ್ಲ, ಅಲ್ಲೋಗಿ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಹೊಸದಾಗಿ ಅರ್ಜಿಯನ್ನು ಅಲ್ಲೋಗಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಇದು ಯಾವುದೇ ರೀತಿಯಾದಂಥ ಆನ್ಲೈನಲ್ಲಿ ಬಿಟ್ಟಿರೋದಿಲ್ಲ. ಅಲ್ಲೇ ಹೋಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಅಂತ ಇರುತ್ತೆ. ನಮ್ಮ ದೊಡ್ಡಬಳ್ಳಾಪುರದಲ್ಲಿರೋರು ಸ್ಕೌಟ್ ಕ್ಯಾಂಪ್ ರೋಡ್ ಹತ್ರ ಇದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನೀವು ಅಲ್ಲೋಗಿ ಅರ್ಜಿನ ತೊಗೊಂಬರ್ಬೇಕಾಗುತ್ತೆ. ಒಂದು ಅರ್ಜಿ ಫಾರ್ಮ್ನ ತೊಗೊಂಡು ಬಂದು ಆ ಒಂದು ಫಾರ್ಮನ್ನು ಫಿಲಪ್ ಮಾಡಿ ಸೊ ನೀವು ಆ ಒಂದು ನೇಕಾರ ಸಮ್ಮಾನ್ ಯೋಜನೆಗೆ ಹಾಕ್ಬೋದಾಗಿರುತ್ತೆ. ಓಕೆನಾ? ಸೊ ಹೊಸಬರಿಗೆ ಅವಕಾಶ. ಸಹಾಯಧನ ಪಡೆಯುವ ನೇಕಾರರು ಪ್ರಸ್ತುತ ನೇಕಾರಿಕಾ ವೃತ್ತಿಯಲ್ಲಿ ಮುಂದುವರೆದಿರಬೇಕು.
ಅಂದರೆ ನೀವು ಮಗ್ಗ ಬಿಡೋರಾಗಿರಬೇಕು. ಓಕೆನಾ, ಫಸ್ಟ್ ಪಾಯಿಂಟು. ನೀವು ಇದಕ್ಕೆ ಅಪ್ಲೈ ಮಾಡ್ತೀರಾ ಅನ್ನೋದಾಗಿದ್ರೆ ನೀವು ಪವರ್ ಲೂಮ್ಸ್ ಅಂದರೆ ನೀವು ವೀವರ್ಸ್ ಆಗಿರಬೇಕು ಅಂತ ಹೇಳೋದು. ಇದು ಪ್ರಮುಖ ಷರತ್ತಾಗಿರುತ್ತೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಅಂದರೆ PMJJBY ಅಥವಾ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ PMSBI ಅಡಿಯಲ್ಲಿ ಕಡ್ಡಾಯವಾಗಿ ವಿಮೆ ನೋಂದಣಿ ಮಾಡಿಸಿರ್ಬೇಕು. ಅಂದರೆ ಇದು ಮಗ್ಗ ಬಿಡೋರಿಗೆ ಈ ಥರದ್ದು ಇರುತ್ತಲ್ಲ ನೇಕಾರ ಸಮ್ಮಾನ್ ಯೋಜನೆಗೆ, ಅದರಲ್ಲಿ ನೋಂದಣಿ ಮಾಡಿಸಿರ್ಬೇಕು ಅಂತ ಕೂಡ ಪ್ರಮುಖವಾಗಿ ಕೊಟ್ಟಿದ್ದಾರೆ. ಇಲ್ಲ ಒಂದು ಮಗ್ಗ ಬಿಡೋರಾಗಿರ್ಬೇಕು ನೀವು. ಓಕೆನಾ, ಇಲ್ಲ ಅಂತ ಅಂದರೆ ಇದು PMJJBY ಅಲ್ಲಿ ಅದರಲ್ಲಿ ಅಂಡರಲ್ಲಿ ನೀವು ನೋಂದಣಿ ಆಗಿರಬೇಕು. ಆಗ ಮಾತ್ರ ನಿಮಗೆ ಈ ಒಂದು ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹೊಸದಾಗಿ ನೋಂದಣಿ ಮಾಡ್ಕೊಳ್ಳೋರು ಏನೇನು ಅರ್ಹರು ಅನರ್ಹರು ಹೇಳಿದ್ನಲ್ಲ, ಸೊ ಅವ್ರು ಏನು ಮಾಡಬೇಕು ಅಂತ ಅಂದರೆ ಈಗ ಏನಂದರೆ ಅರ್ಜಿ ಒಂದು ಕೊಡ್ತಾರೆ, ಅದನ್ನು ಫಿಲಪ್ ಮಾಡಬೇಕು. ಏನಿಲ್ಲ, ಅದರಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮದು ಬ್ಯಾಂಕ್ ಡೀಟೇಲ್ಸು, ಮತ್ತು ನೀವು ಮನೇಲಿ ಎಷ್ಟು ಮಗ್ಗ ಇದೆ, ಮತ್ತು HP ಕೇಳ್ತಾರೆ. ಅಂದರೆ 2 HP 3 HP ಅಂತ ಮಾಡಿಸಿರ್ತಾರೆ ಮನೆಯಲ್ಲಿ ಅವ್ರ ಕರೆಂಟು, ಅದನ್ನು ಕೇಳ್ತಾರೆ. ಎಷ್ಟು ಮಗ್ಗ ಇದೆ ಪ್ರತಿಯೊಂದು ಡೀಟೇಲ್ಸು ಅದರಲ್ಲಿ ಇರುತ್ತೆ. ಅದನ್ನೆಲ್ಲ ನೀವು ಫಿಲಪ್ ಮಾಡಿ ಸೈನು ಸಿಗ್ನೇಚರ್ ಹಾಕಿ ಫೋಟೋ ಎಲ್ಲ ಅಂಟಿಸ್ಬೇಕಾಗುತ್ತೆ. ಸೊ ಅದನ್ನು ನೀವು ಮಾಡಬೇಕಾಗುತ್ತೆ. ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಫಾರ್ಮ್ ಜೊತೆಗೆ ನೀವು ಆ ಡಾಕ್ಯುಮೆಂಟ್ಸ್ ಜೆರಾಕ್ಸ್ಗಳನ್ನ ಹಾಕಿ ಕೊಡಬೇಕಾಗುತ್ತೆ. ಏನಂದರೆ ಮೇಯ್ನ್ ನಮ್ಗೆ ಎಲ್ಲದಕ್ಕೂ ಕೇಳೋಂಥ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು 2 ಬೇಕಾಗುತ್ತೆ. ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ರೇಷನ್ ಕಾರ್ಡ್ ಜೆರಾಕ್ಸು. ಓಕೆನಾ. ನೆಕ್ಸ್ಟು ನಿಮ್ಮ ಹತ್ರ ನೇಕಾರ ಸಮ್ಮಾನ್ ಯೋಜನೆ ID ಅಥವಾ ಇರುತ್ತಲ್ಲ, ID ಇರುತ್ತಲ್ಲ, ಸೊ ಅದನ್ನು ಕೊಡ್ಬೋದು. ಓಕೆನಾ. ನಿಮ್ಮ ಹೊಸದಾಗಿ ಅಪ್ಲೈ ಮಾಡೋರಿಗೆ ಆ ID ಏನು ಬೇಕಾಗಲ್ಲ, ಆಲ್ರೆಡಿ ಇರೋರಿಗೆ ID ಬೇಕಾಗುತ್ತೆ. ನೆಕ್ಸ್ಟು ನೇಕಾರರ ಅಧಿಕೃತ ಗುರುತಿನ ಚೀಟಿ ಅಂದರೆ ನಿಮ್ಮದು ID ಕಾರ್ಡು, ವೋಟರ್ ID ಕಾರ್ಡ್ ಇರುತ್ತಲ್ಲ, ಅದನ್ನು ಕೊಡಬೇಕಾಗುತ್ತೆ. ಓಕೆನಾ. ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಬ್ಯಾಂಕ್ ಪಾಸ್ಬುಕ್, ಕರೆಕ್ಟಾಗಿ ಯಾವ ಬ್ಯಾಂಕ್ಗೆ ನಿಮ್ಮ ಆಧಾರ್ ಕಾರ್ಡು, ರಿಜಿಸ್ಟ್ರ್ ಮೊಬೈಲ್ ನಂಬರು ಅಷ್ಟೇ. ಆಧಾರ್ ಕಾರ್ಡ್ಗೂ ಅದೇ ರಿಜಿಸ್ಟರ್ ಮೊಬೈಲ್ ನಂಬರು, ಬ್ಯಾಂಕ್ಗೂ ಅದೇ ರಿಜಿಸ್ಟರ್. ಇದು ಮೇಯ್ನು. ನಿಮ್ಗೆ ಏನಾದರೂ ಮಿಸ್ ಆಯಿತು ಅಂದರೆ ಅಮೌಂಟು ದೇವರಾಣೆ ಬರೋದಿಲ್ಲ. ನಾನು ಹೇಳ್ತಾ ಇರೋದು ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಫಸ್ಟ್ ಒಂದು. ಮತ್ತು ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆ ಬ್ಯಾಂಕ್ಗೆ ಕಂಪ್ಲೀಟಾಗಿ ಲಿಂಕ್ ಆಗಿರಬೇಕು. ಲಿಂಕ್ ಆಗಿಲ್ಲ ಅಂದರೆ ಹೊಸದಾಗಿ ಲಿಂಕ್ ಮಾಡಿಸಿ ನಿಮ್ಮದು ಬ್ಯಾಂಕು ಯಾವುದು ಕರೆಕ್ಟಾಗಿರುತ್ತಲ್ಲ ಅದನ್ನು ನೀವು ಕೊಡಬೇಕಾಗುತ್ತೆ. ಸೊ ಮಿಸ್ಟೇಕ್ ಆಗಿರುವಂಥ ಬ್ಯಾಂಕ್ಗಳನ್ನ ಕೊಟ್ಟರೆ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ. ಅದು ಮೇಯ್ನಾಗಿ ಇಟ್ಕೊಳ್ಳಿ. ಓಕೆನಾ. ಅದಾಗಿದ ತಕ್ಷಣ ನೀವು ಆ ಒಂದು ಕಸುಬಿನಲ್ಲಿ ಇದ್ದೀರಾ ಅನ್ನೋದೊಂದು ಫೋಟೋ, ಅಂದರೆ ಮಗ್ಗ ಇದೆಯಲ್ಲ ನಿಮ್ಮ ಹತ್ರ, ಪವರ್ ಲೂಮ್ಸ್ ಇದೆ, ಹ್ಯಾಂಡ್ ಲೂಮ್ಸ್ ಇದೆ, ಯಾವುದೇ ರೀತಿಯಾದಂಥ ಮಗ್ಗಗಳಾಗಿರ್ಬೋದು, ವೈಡಿಂಗ್ ಆಗಿರ್ಬೋದು, ಯಾವುದೇ ಇದೆಯೋ ನಿಮ್ಮ ಹತ್ರ ಇದೆ ಅಂದರೆ ಅದ್ರ ಜೊತೆಗೆ ನಿಂತ್ಕೊಂಡು ನಿಮ್ಮ ಫೋಟೋ ತೆಗೆಸ್ಕೋಬೇಕು. ಓಕೆನಾ. ಅದ್ರ ಜೊತೆಗೆ ಆ ಮಗ್ಗದ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹಿಡಿದು ಆ ಫೋಟೋ ಕಾಪಿ, ಕಲರ್ ಕಾಪಿ, ಜೆರಾಕ್ಸ್ ಕಾಪಿನ ಅದನ್ನು ಕೂಡ ಅದ್ರ ಜೊತೆಗೆ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ. ಆಲ್ರೆಡಿ ಹೇಳಿದಂಗೆ PMJJBY ಅಥವಾ PMSBY ವಿಮಾ ಯೋಜನೆಗೆ ಒಳಪಟ್ಟಿರುವ ಕುರಿತಾದ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ವಿಮೆ ನವೀಕರಣದ ರಶೀದಿ ಇದನ್ನು ಕೂಡ ಕೊಡಬೇಕಾಗುತ್ತೆ. ಓಕೆನಾ. ಸೊ ಇದಿಷ್ಟನ್ನು ನೀವು ಕೊಡಬೇಕು. ಮತ್ತು ನಿಮ್ಮ ಒಂದು ಕರೆಂಟ್ ಬಿಲ್ ಇರುತ್ತಲ್ಲ, ಸೊ ಅದು ಇದರಲ್ಲಿ HP ಇರುತ್ತೆ, ಆ HP ಅದು ಕೂಡ ಅದ್ರ ಜೆರಾಕ್ಸ್ ಕೂಡ ನೀವು ಇಷ್ಟು ಕೊಡಬೇಕಾಗುತ್ತೆ. ಏನೇನು ಕೊಡಬೇಕು ಅನ್ನೋದನ್ನು ನಾನು ಇನ್ನೊಂದ್ಸತಿ ಹೇಳ್ತೀನಿ. ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID, ಆಮೇಲೆ ನೀವೇನಾದರೂ ಆಲ್ರೆಡಿ ನೇಕಾರ ಸಮ್ಮಾನ್ ಯೋಜನೆ ಕಾರ್ಡ್ ಇತ್ತು ಅಂತಂದರೆ, ಅದು ವೀವರ್ಸ್ ಕಾರ್ಡ್ ಅಂತ ಹೇಳ್ತೀವಲ್ಲ, ವೀವರ್ಸ್ ಕಾರ್ಡ್ ಇತ್ತು ಅಂದರೆ ಅದನ್ನು ಕೊಡಬೇಕಾಗುತ್ತೆ. ಮಗ್ಗದ ಜೊತೆಗೆ ನಿಂತ್ಕೊಂಡು ಫೋಟೋ ಕೊಡಬೇಕಾಗುತ್ತೆ. ಫೋಟೋ ಮತ್ತು ಅದು PMJJBY ಅದ್ರದ್ದು ಏನಾದ್ರು ರಶೀದಿ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಇದಿಷ್ಟನ್ನು ಕೊಟ್ಟಾಗ ನಿಮಗೆ ಅಲ್ಲೋಗಿ, ಅಂದರೆ ಕಚೇರಿಗೆ ನೀವು ಹೋಗಿ ಮಾಡಬೇಕಾಗುತ್ತೆ. ಇದು ಆಫ್ಲೈನಲ್ಲಿ ಮಾಡುವಂಥದ್ದು, ಆನ್ಲೈನಲ್ಲ. ಓಕೆನಾ. ಅರ್ಜಿ ಸಲ್ಲಿಕೆ ಹೇಗೆ ಮತ್ತು ಎಲ್ಲಿ, ಅರ್ಜಿ ಯಾರ್ಯಾರು ಅರ್ಹರಾಯಿತು ಅನರ್ಹರಾಯಿತು, ನೆಕ್ಸ್ಟು ಹೇಗೆ ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆಯಿತು, ನೆಕ್ಸ್ಟು ಎಲ್ಲಿ ನೀವು ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಅರ್ಜಿ ಫಲಾನುಭವಿಗಳು ತಮ್ಮ ಸಂಪೂರ್ಣ ವಿವರಣೆಗಳೊಂದಿಗೆ, ಅಂದರೆ ಸಂಪೂರ್ಣ ವಿವರಣೆ ಅಂದರೆ ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದನ್ನು ಸ್ಥಳೀಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಕಚೇರಿ ಅಥವಾ ನೇಕಾರರ ಸಹಕಾರ ಸಂಘಗಳಿರ್ತವೆ, ನೇಕಾರರ ಸಹಕಾರ ಸಂಘ ಮುಖಾಂತರ ಅರ್ಜಿಗಳನ್ನು ತಲುಪಿಸಬಹುದು. ನಿಮ್ಮ ಸ್ಥಳೀಯ, ನಿಮ್ಮ ಊರಲ್ಲಿ ನೀವೇನಾದರೂ ವೀವರ್ಸ್ ಆಗಿತ್ತು, ಪವರ್ ಲೂಮ್ಸ್, ಹ್ಯಾಂಡ್ ಲೂಮ್ಸ್ ಏನಾದರೂ ಮಾಡ್ತೀರಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಇಲ್ಲಾಂದರೆ ನೇಕಾರರ ಸಹಕಾರ ಸಂಘ, ಅಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಈ ಒಂದು ನಾನು ಹೇಳಿರುವಂಥ ಡಾಕ್ಯುಮೆಂಟ್ಸ್ಗಳ ಜೊತೆಗೆ. ಓಕೆನಾ. ಇದನ್ನೆಲ್ಲ ತೊಗೊಂಡು ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಿದಾಗ ಸೊ ಅವರು ಅಪ್ಲಿಕೇಶನನ್ನು ತೊಗೊತಾರೆ. ಅಪ್ಲಿಕೇಶನ್ಗೆ ಯಾವುದೇ ರೀತಿಯಂಥ ಫೀಸು ಅಥವಾ ಏನೂ ಇರೋದಿಲ್ಲ, ಯಾವುದೇ ರೀತಿಯಂಥ ಫೀಸ್ ಇಲ್ಲ. ನೀವು ಆರಾಮಾಗಿ ಫ್ರೀಯಾಗೇ ನೀವು ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಇದಿಷ್ಟು ನೀವು ನೇಕಾರ ಸಮ್ಮಾನ್ ಯೋಜನೆ ಅಡಿಯಲ್ಲಿ 5,000 ವರ್ಷಕ್ಕೆ ವಾರ್ಷಿಕ 5,000 ನಿಮಗೆ ಸಿಗುತ್ತೆ. ಇದನ್ನೆಲ್ಲ ನೀವು
ಚಾಚು ತಪ್ಪದೆ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ 5,000 ಸಿಗುತ್ತೆ. ನಿಮ್ಮ ಮನೆಯಲ್ಲಿರೋರು ಎಷ್ಟು ಜನ ಇದ್ರೂ ಅಷ್ಟು ಜನಕ್ಕೂ ನೀವು ಹಾಕೋಬೋದು, ಓಕೆನಾ. ಎಷ್ಟು ಜನ ಇರ್ತೀರಾ, ಏನು ಕತೆ, ಪ್ರತಿಯೊಂದನ್ನು ನೀವು ಎಷ್ಟು HP ಇರುತ್ತೆ ಆ HP ನೋಡಿಕೊಂಡು 1 HP ಇಬ್ಬರು, 2 HP 4 ಜನ, ಈ ರೀತಿಯಾಗಿ ನೀವೆಲ್ಲ ಮಗ ಬಿಡೋರೆ ಆಗಿತ್ತು ಪವರ್ ಲೂಮ್ಸ್, ಹ್ಯಾಂಡ್ ಲೂಮ್ಸ್, ವೈಡಿಂಗ್ ಅಥವಾ ಬೇರೆ ಬೇರೆ ಥರ ಇರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಅದ್ರ ಹತ್ರ ಫೋಟೋ ಇಡಿಸ್ಕೊಂಡು ನೀವು ಅದನ್ನು ಹಾಕೋಬೋದಾಗಿರುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ನಿಮ್ಮ ಒಂದು ಸ್ಥಳೀಯ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ 2026-27ನೇ ಅಡಿಯಲ್ಲಿ ಇದೊಂದು ಬಂದಿದೆ. 5,000 ರೂಪಾಯಿ ಸಿಗುತ್ತೆ. ಸೊ ಎಲ್ಲರೂ ಮಿಸ್ ಮಾಡದೆ ಈ ಒಂದು ಅಪ್ಲಿಕೇಶನ್ನ ತೊಗೊಂಡು ಬಂದು ಹೊಸದಾಗಿ ಅಪ್ಲೈ ಮಾಡೋರು ಅಪ್ಲೈ ಮಾಡಿ, ಹಳಬ್ರಿಗೆ ಸೊ ಅದೇನೇ ರಿನಿವಲ್ ಆಗಿ ನಿಮಗೆ ಅದರದ್ದೇ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಸೊ ಸ್ಯಾಂಕ್ಷನ್ ಆಗಿಲ್ಲ, ನನಗೆ ಅಮೌಂಟ್ ಇನ್ನೂ ಬಂದಿಲ್ಲ ಅನ್ನೋರು ಸೊ ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರು ಏನು ಅಂತ ಹೇಳ್ತಾರೆ. ಮತ್ತು ಈ ಡೆತ್ ಆಗಿರೋರು, ಬೇರೆ ಬೇರೆ ಊರಿಗೆ ಹೋಗಿರೋರು, ಆ ಥರದವ್ರಿಗೆಲ್ಲ ಅದು ಬರಲ್ಲ, ಓಕೆನಾ. ಏಜ್ಡ್ ಪರ್ಸನ್ಗಾಗಿರೋರ್ಗು ಅವ್ರಿಗೆಲ್ಲ ಬರೋದಿಲ್ಲ. ಸೊ ಅವಾಗ ನೀವು ಅದನ್ನು ಅವ್ರ ಹತ್ರದಿಂದ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಇದು ನೀವು ಮಾಡಬೇಕಾಗಿರೋಂಥ ಕೆಲಸ. ಸೊ ನೇಕಾರ ಸಮ್ಮಾನ್ ಯೋಜನೆಯಿಂದ 5,000 ರೂಪಾಯಿ, ನಾಟ್ 50,000, 5,000 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ಇದು ಕೇಂದ್ರ ಸರ್ಕಾರದಿಂದ ಬಂದಿರೋ ಅಂಥದ್ದು, ಓಕೆನಾ. ಸೊ ಇದೆಲ್ಲ ಮಾಹಿತಿಗಳು ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಈ ಮಾಹಿತಿಗೆ ಅವರು ಎಲಿಜಿಬಲ್ ಆಗಿರ್ತಾರೆ, ಅರ್ಹರಾಗಿರ್ತಾರೆ, ಅವ್ರಿಗೆ ಖಂಡಿತ ಶೇರ್ ಮಾಡಿ. ಅವರು ಕೂಡ ಫಲಾನುಭವಿಗಳನ್ನ ಅಂದರೆ ಏನು ಅದು ಸಹಾಯಧನ ತಗೊಳ್ಳಿ ಅಂತ ನಾವು ಅವ್ರಿಗೂ ಕೂಡ ಸಿಗಲಿ ಅಂತ ನೀವು ಶೇರ್ ಮಾಡಿ, ಯಾರಿಗೆಲ್ಲ ವಿಡಿಯೋ ಸಿಗುತ್ತೆ ಅಂತೇಳಿ. ಸೊ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.